Greetings in the precious name of our Savior, Lord Jesus Christ. ನಮ್ಮ ರಕ್ಷಕನೂ ಒಡೆಯನೂ ಆದಂತ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಂಜೆಯ ವಂದನೆಗಳು. I trust that the topic spiritual gifts we are discussing the past 3 days has been a blessing to us. ಈ ಕಳೆದ 3 ದಿವಸಗಳಲ್ಲಿ ನಾವು ಆತ್ಮಿಕ ವರಗಳ ಕುರಿತಾಗಿ ಕೇಳುತ್ತಾ ಬಂದಿರುವಂತಹ ಸಂದೇಶವು ನಮ್ಮ ಜೀವನಕ್ಕೆ ಅದು ಆಶೀರ್ವಾದದಾಯಕವಾಗಿರುತ್ತದೆ ಎಂದು ನಾನು ನಂಬಿದ್ದೇನೆ. Yeah, I am sorry that I was not reading the portions which I am mentioning. Also, I was going a little fast because this 5 days class is not enough for this very vast subject. ನಿಜ, ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ಸ್ವಲ್ಪ ವೇಗವಾಗಿದ್ದೇನೋ ಮತ್ತು ಅಲ್ಲಿ ಹೇಳುತ್ತಿದ್ದಂತ ವಾಕ್ಯ ಭಾಗಗಳನ್ನ ನಾನು ಓದುತ್ತಾ ಇರಲಿಲ್ಲ. ಯಾಕಂದ್ರೆ ಈಗ ಕೊಟ್ಟಿರುವಂತ 5 ದಿವಸಗಳಲ್ಲಿ ಈ ಮುಗಿಸ್ಲಿಕ್ಕೆ ಇದು ಒಂದು ದೊಡ್ಡದಾದಂತ ವಿಷಯ ಭಾಗ ಇದಾಗಿದೆ. But I was very, very confident that if Simon translates, he knows that he has been translating the same thing, over and over again. So I thought he will do the work, ನಾನು ನೆನೆಸ್ದೆ, ಬ್ರದರ್ ಸೈಮನ್ ಅವರು ಮಾಡಿದ್ರೆ ಅವರು ಆಗಾಗ್ಗೆ ಮಾಡ್ತಾ ಇರುವುದರಿಂದ ವೃತ್ತಿಯನ್ನೇ ಇರುವುದರಿಂದ ಅದು ಚೆನ್ನಾಗಿರ್ತದೆ ಎಂಬುದಾಗಿ ನಾನು ನೆನೆಸಿದ್ದೆ. I praise God, for Simon because most of the time when I speak, I won't complete the sentence. There was no need. I can say half the sentence and stop there, and the rest he will say it. ಯಾಕಂತಂದ್ರೆ ಅರ್ಧ ವಾಕ್ಯ ಭಾಗ ನಾನು ಮಾತನಾಡ್ತಾ ನಿಲ್ಲಿಸೋದಕ್ಕಿಂತ ಮುಂಚಿತವಾಗಿಯೇ ಅವರು ಇನ್ನರ್ಧ ಭಾಗವನ್ನ ಮುಂದುವರಿಸಿ ಅವರು ಸಂಪೂರ್ಣ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ and it has been a blessing since many years. Every month we are going together to different places and ministering the word. ಅನೇಕ ವರ್ಷಗಳಿಂದ ನಾನು ಅವರ ಜೊತೆಯಾಗಿ ಇದ್ದೇವೆ. ಅನೇಕ ಸ್ಥಳಗಳಿಗೆ ಹೋಗಿ ದೇವರ ವಾಕ್ಯವನ್ನ ಹಂಚುವುದರಲ್ಲಿ ನಾವು ಜೊತೆಯಾಗಿ ನಾವು ನಡ್ಕೊಳ್ತಾ ಇದ್ದೇವೆ. So today we will consider the permanent gifts, and we will start with yesterday and the last 3 days we have been considering the foundational and the temporary gifts. ಕಳೆದ 2 ದಿವಸಗಳಲ್ಲಿ ನಾವು ಮೂಲತಃ ಇದ್ದಂತ ವರಗಳ ಕುರಿತಾಗಿ ಹಾಗೂ ತಾತ್ಕಾಲಿಕವಾದಂತ ವರಗಳ ಕುರಿತಾಗಿ ಕಲಿತಿದ್ದೇವೆ. ಈ ದಿನ ನಾವು ಶಾಶ್ವತವಾದಂತ ವರಗಳ ಕುರಿತಾಗಿ ಕಲಿಯುತ್ತೇವೆ. The first in the list is the permanent gifts are the evangelists. ಮೊದಲನೇ ಇವುಗಳಲ್ಲಿ ಶಾಶ್ವತವಾದಂತ ವರಗಳಲ್ಲಿ ಸುವಾರ್ತಿಕರು ಬರುತ್ತಾರೆ. This is the first of the permanent gifts given by the risen Lord, which are permanent. ಪುನರುತ್ಥಾನಗೊಂಡಂತ ಕರ್ತನಿಂದ ನಮಗೆ ಶಾಶ್ವತವಾಗಿ ಒದಗಿರುವಂತ ಒಂದು ವರ ಅದು ಸುವಾರ್ತಿಕರು ಆಗಿದ್ದಾರೆ. In the New Testament, this word, evangelist is seen only in 3 times. ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತಿಕರು ಎಂಬಂತ ಪದವು ಅದು 3 ಬಾರಿ ಅದು ಕಂಡು ಬರ್ತದೆ. The first one is Ephesians chapter 4 verse 11. Ephesians chapter 4 verse 11. There it gives, he gave some as evangelists. ಮೊದಲನೇದಾಗಿ ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ ಅಲ್ಲಿ ನಾವು ನೋಡುವಾಗ ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ ಎಂಬುದಾಗಿ ನಾವು ನೋಡ್ತೇವೆ. And second, reference is the Acts chapter 21 verse 8. Acts chapter 21 verse 8. We entered into the house of Philip the evangelist. ಅಲ್ಲಿ ನಾವು ಇನ್ನೊಂದು 2ನೇ ವಾಕ್ಯ ಭಾಗ ನಾವು ನೋಡುವಂತದ್ದು ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 8ನೇ ವಚನ. ನಾವು ಬಂದು ಸೌವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿಯೇ ಇಳುಕೊಂಡೆವು ಎಂಬುದಾಗಿ ನಾವು ನೋಡ್ತೇವೆ. The third reference is 2 Timothy chapter 4 verse 5. 2 Timothy chapter 4 verse 5. Do the work of an evangelist. ನಾವು 3ನೇ ಒಂದು ವಾಕ್ಯ ಭಾಗ ನೋಡುವಂತದ್ದು 2ನೇ ತಿಮೋತಿ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. 2ನೇ ತಿಮೋತಿ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಸೌವಾರ್ತಿಕನ ಕೆಲಸವನ್ನು ಮಾಡು ಎಂಬುದಾಗಿ. God has gifted evangelists to the church. ಸಭೆಗೆ ದೇವರು ಸುವಾರ್ತಿಕರನ್ನು ವರವಾಗಿ ಕೊಟ್ಟಿದ್ದಾನೆ. Our God does the evangelism through the evangelists. ಸುವಾರ್ತಿಕರ ಮೂಲಕವಾಗಿ ದೇವರು ಸೌವಾರ್ತೀಕರಣದ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. Now, one thing is very, very, very strange. The word evangelism is not mentioned in the New Testament.
ಒಂದು ನಾವು ತಿಳಿಯಬೇಕಾದದ್ದು, ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿಯೂ ಸಹ ನಾವು ಸೌವಾರ್ತೀಕರಣದ ಪದವನ್ನ ನಾವು ನೋಡುವುದಿಲ್ಲ. Only the evangelist name has come 3 times. ಆದರೆ ಸುವಾರ್ತಿಕರು ಎಂಬಂತ ಪದವು 3 ಸಾರಿ ಬಂದಿದೆ. Evangelism is done through evangelists and not through any projects or any other organizations ಈ or anything. ಸುವಾರ್ತೀಕರಣ ಕೆಲಸವು ಅದು ಸುವಾರ್ತಿಕರ ಮೂಲಕವಾಗಿಯೇ ನಡೆಯುತ್ತದೆ ಹೊರತು ಇನ್ಯಾವುದೇ ಸಂಸ್ಥೆಗಳ ಮುಖಾಂತರವಾಗಿಯೇ ಅದು ನಡೆಯುವಂತದ್ದಲ್ಲ. I'm not trying to say that the organizations and the mission are not doing the evangelism, but primarily God has given this gift to the people whom He has gifted as ನಾನು evangelists. ಈ ಸಂಘ ಸುವಾರ್ತೆಗಳ ಮೂಲಕವಾಗಿ ಸುವಾರ್ತೀಕರಣ ಕಾರ್ಯ ನಡೆಯುತ್ತಾ ಇಲ್ಲ ಎಂಬುದಾಗಿ ನನ್ನ ಭಾವನೆ ಅಲ್ಲ. ಆದರೆ ಪ್ರಾಥಮಿಕವಾಗಿ ಸುವಾರ್ತೀಕರಣ ಕಾರ್ಯವು ಅದು ಸುವಾರ್ತಿಕರ ಮೂಲಕವಾಗಿಯೇ ಆಗಬೇಕೆಂಬುದಾಗಿ ಅದು ಕೊಡಲ್ಪಟ್ಟಿತು. If you examine the world history, you can find that the Lord's work and establishing churches are done by people the Lord has called and given the gift of being an evangelist. ಆ ದೇವರು ಕರೆಗೆ ಮೇರೆಗೆ ಬಂದಂತ ಆ ಸುವಾರ್ತಿಕರು ಯಾರು ಶಿಷ್ಯರಾಗಿದ್ದಾರೋ ಅವರ ಮೂಲಕವಾಗಿ ಈ ವರಗಳ ಉಪಯೋಗಕ್ಕೆ ಬಂದವು. Evangelists should go out from the local church, preach to the world, and lead their converts into the local church where they will be fed and encouraged. ಸುವಾರ್ತಿಕರು ಸ್ಥಳೀಯ ಸಭೆಗಳಿಂದ ಹೊರಟು ಹೋಗಿ ಅವರು ಜಗತ್ತಿನಾದ್ಯಂತ ಸುವಾರ್ತೆಯನ್ನು ಸಾರಿ ಮಾನಸಾಂತರ ಹೊಂದಿದವರನ್ನ ಅವರು ಸಭೆಗೆ ಸೇರಿಸುವಂತ ಕಾರ್ಯವು ಅದು ನಡೆಯಲ್ಪಡುವಂತದ್ದಾಗಿರಬೇಕು. Now, what is this gift, evangelist? ಹಾಗಾದ್ರೆ ಈ ಸುವಾರ್ತಿಕರು ಎಂಬಂತ ವರಗಳು ಅಂದ್ರೆ ಏನು? In the Bible, it is very clearly written, every believer is called and expected to proclaim the good news, the gospel. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಸುವಾರ್ತೆಯನ್ನ ಸಾರುವವನಾಗಿರಬೇಕು, ಒಳ್ಳೆ ವಾರ್ತೆಯನ್ನ ಆತನು ತಿಳಿಸುವವನಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. But the evangelist is called specially and equipped to evangelize and make disciples. ಆದರೆ ಈ ಸುವಾರ್ತಿಕರು ಎಂಬುದಾಗಿ ಹೇಳುವಾಗ ಅವರು ವಿಶೇಷವಾಗಿ ಇಡಲ್ಪಟ್ಟವರು ಮತ್ತು ಅವರಿಂದ ಸುವಾರ್ತೆಯು ಸಾರಲ್ಪಟ್ಟವರನ್ನು ಶಿಷ್ಯರನ್ನಾಗಿ ಮಾಡುವಂತ ಕಾರ್ಯ ಅವರ ಮೂಲಕವಾಗಿ ನಡೆಯುತ್ತದೆ. They have received special grace from the Lord. ಅವರು ದೇವರಿಂದ, ಕರ್ತನಿಂದ ವಿಶೇಷವಾದಂತ ಕೃಪಾವರವನ್ನು ಅವರು ಹೊಂದಿದಂತವರಾಗಿದ್ದಾರೆ. They have a burden for the perishing souls. ಅವರಿಗೆ ನಶಿಸಿ ಹೋಗುವಂತ ಆತ್ಮಗಳ ಕುರಿತಾದಂತ ಒಂದು ಒಂದು ಚಿಂತೆ ಉಂಟು ಅವರಿಗೆ. Rejoice in the salvation of the souls. ಆ ಆತ್ಮಗಳ ರಕ್ಷಣೆಯಲ್ಲಿ ಅವರಿಗೆ ತುಂಬಾ ಆನಂದವಾಗುತ್ತದೆ. They have to understand the high glory of the gospel. ಸುವಾರ್ತೆಯ ಒಂದು ಉನ್ನತವಾದಂತ ಮಹಿಮಾತಿಶಯ ಏನು ಎಂಬುದು ಅವರು ಅದನ್ನು ಅರ್ಥ ಮಾಡಿಕೊಂಡವರಾಗಿರುತ್ತಾರೆ. In Acts chapter 8, we see Philip the evangelist and his mode of working. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸುವಾರ್ತಿಕನಾದಂತ ಫಿಲಿಪ್ಪನು ಮತ್ತು ಆತನ ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. He is not only works in the city of Samaria, but also in the wilderness of Gaza. ಆತನು ಬರೀ ಸಮಾರ್ಯ ಪಟ್ಟಣದ ಆ ಒಂದು ಸೀಮೆಯಲ್ಲಿ ಆತನು ಸುವಾರ್ತೆಯನ್ನು ಸಾರುತ್ತಿರಲಿಲ್ಲ, ಬದಲಾಗಿ ಆತನು ಗಾಜಾ ಪ್ರಾಂತ್ಯದಲ್ಲಿಯೂ ಸಹ ಸುವಾರ್ತೆಯನ್ನು ಆತನು ತಿಳಿಸ್ತಾ ಬಂದನು. He travels long to win one soul. ಒಬ್ಬ ಆತ್ಮನಿಗೋಸ್ಕರವಾಗಿ, ಒಂದು ಆತ್ಮನಿಗೋಸ್ಕರವಾಗಿ ಆತನು ತುಂಬಾ ದೂರ ಪ್ರಯಾಣ ಮಾಡಿದನು. This is a lesson for us. ಇದು ಒಂದು ಪಾಠ ನಮಗೆ ಇದು ಆಗಿದೆ. Nowadays, most people want to work in the comforts of cities. ಈ ದಿನಮಾನಗಳಲ್ಲಿ ಅನೇಕರು ಪಟ್ಟಣಗಳಿಗೆ ಹೋಗಿ ಆರಾಮವಾದಂತ ಜೀವನ ಮಾಡ್ಲಿಕ್ಕೆ ನೋಡುವಂತವರಾಗಿದ್ದಾರೆ. But few are burdened to suffer for his sake in going into the end of the world, into the interiors. ಆದರೆ ಕೆಲವರು ಮಾತ್ರ ಪ್ರಪಂಚದ ಮೂಲೆ ಮೂಲೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುವಂತ ಭಾರವನ್ನು ಹೊಂದಿದವರಾಗಿದ್ದಾರೆ. So we see that it's a permanent gift which is given by Lord. He equips people to do the evangelism. ಆದುದರಿಂದ ಜನರಿಗೆ ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರವಾಗಿ ಆತನೇ ತನ್ನ ಸುವಾರ್ತಿಕರನ್ನ ತರಬೇತಿಗೊಳಿಸಿ ಆತನು ನಡೆಸುವಂತವನಾಗಿದ್ದಾನೆ. Those of us who are being called by the Lord, we should not take these things lightly. ಕರ್ತನಿಂದ ಕರೆಯಲ್ಪಟ್ಟಂತ ನಮ್ಮಂತವರು ಇಂಥ ಒಂದು ವಿಷಯಗಳನ್ನ ನಾವು ಹಗುರವಾಗಿ ತೆಗೆದುಕೊಳ್ಳಬಾರದು. One mystery, one thing I can't understand, all these years, is that, why God has to choose us
unworthy people like us for to do the evangelism, to witness for it. ನನಗೆ ಈ ದಿನಮಾನಗಳು ನನಗೆ ಯೋಚನೆ ಬರ್ತದೆ ಏನೆಂಬುದಾಗಿ ಹೇಳಿದ್ರೆ, ಅಲ್ಪರು ಅಯೋಗ್ಯರು ಆದಂತ ನಮ್ಮಂತವರನ್ನ ಯಾಕೆ ದೇವರು ಈ ಸುವಾರ್ತೆಯನ್ನ ಸಾರುವಂತ ಕೆಲಸಕ್ಕೆ ಆರಿಸಿಕೊಂಡಿದ್ದಾನೆ ಎಂಬಂತ ಒಂದು God ಪ್ರಶ್ನೆ. is the one who made the universe. When he said, let there be light, there was light. ಪ್ರಪಂಚವನ್ನ ಉಂಟು ಮಾಡಿದವನೇ ದೇವರು, ಬೆಳಕಾಗಲಿ ಎಂದನು, ಬೆಳಕಾಯಿತು. If he wanted to evangelize the whole of the world, or even especially in Karnataka, he can only say a word that everybody become believers. It can happen. ಇಡೀ ಪ್ರಪಂಚವನ್ನ ಅಥವಾ ಕರ್ನಾಟಕ ಆತನು ಒಂದು ಮಾತು ಹೇಳಿದರೆ ಸಾಕು, ಇಡೀ ಎಲ್ಲರೂ ಸಹ ವಿಶ್ವಾಸಿಗಳಾಗಲಿ ಎಂಬುದಾಗಿ ಹೇಳಿದ್ರೆ ತಕ್ಷಣ ಅದಾಗ್ತಾ ಇತ್ತು. But why he has done, I can only give an answer. I can only think of one reason for this. ಯಾಕೆ ಎಂಬುದಾಗಿ ಆಲೋಚನೆ ಮಾಡುವಾಗ ನನಗೆ ಒಂದು ಕಾರಣ ಅದು ಉತ್ತರವಾಗಿ ಸಿಗ್ತದೆ. For God so loved the world that he has given his only son for us. Maybe his great love which has prompted him to send his only son for us to save us and to evangelize this world. ದೇವರ ಅತಿಯಾದಂತ ಪ್ರೀತಿ, ಅದೇ ಕಾರಣ ಆತನು ತನ್ನ ಏಕಮಾತ್ರ ಪುತ್ರನನ್ನ ಈ ಲೋಕಕ್ಕೆ ಕಳುಹಿಸಿ ಆತನು ಎಲ್ಲರೂ ನಂಬುವ ಹಾಗೆ ಆತನು ಮಾಡಿದನು. Those of you who are hearing me, who are in the full-time service, be sure that the God who has called you is faithful. Don't have to be discouraged in any way. ನನ್ನನ್ನು ಕೇಳುತ್ತಿರುವಂತ ಈ ಗುಂಪಿನಲ್ಲಿರುವಂತ ಪೂರ್ಣಾವಧಿ ಸೇವಕರುಗಳೇ, ನೀವು ನಿರಾಶೆ ಹೊಂದಬೇಡ್ರಿ. ದೇವರು ನಿಮ್ಮನ್ನು ಅತಿಯಾಗಿ ಬಲಶಾಲಿಯಾಗಿ ಆತನು ನಿಮ್ಮನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುತ್ತಾನೆ. The one who is called is faithful. ಕರೆದಾತನು ನಂಬಿಗಸ್ತನಾಗಿದ್ದಾನೆ. Second gift is permanent gift is pastors or elders or bishops. ನಾವು ಎರಡನೇ ಒಂದು ವರವನ್ನ ನಾವು ನೋಡುವಾಗ ಅಲ್ಲಿ ಸಭಾಪಾಲಕರು ಉಪದೇಶಿಗಳು ಎಂಬುದಾಗಿ ನಾವು ನೋಡ್ತೇವೆ. ಸಭಾಪಾಲಕರು Ephesians chapter 4 verse 11 and some as pastors is written there. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ ಕೆಲವರನ್ನು ಸಭಾಪಾಲಕರನ್ನಾಗಿ ಅನುಗ್ರಹಿಸಿದನು. Elders are the ones who care and feed the flock. ಮಂದೆಯನ್ನ ಕಾಯ್ದು ನಡೆಸಿ ಕಾಪಾಡುವಂತ ಜವಾಬ್ದಾರಿ ಅದು ಹಿರಿಯರದ್ದಾಗಿರುತ್ತದೆ. Mind you, they have been appointed by the Lord. ಜ್ಞಾಪಕ ಮಾಡಿಕೊಳ್ಳ್ರಿ, ಅವರು ನೇಮಿಸಲ್ಪಟ್ಟಿರುವಂತದ್ದು ಕರ್ತನಿಂದಲೇ. They are responsible for the care of the flock which has been assigned to them. ಅವರಿಗೆ ನೇಮಿಸಲ್ಪಟ್ಟಂತ, ಅವರ ವಶಕ್ಕೆ ಕೊಡಲ್ಪಟ್ಟಂತ ಮಂದೆಯನ್ನ ಕಾಯುವಂತ ಜವಾಬ್ದಾರಿ ಹಿರಿಯರದಾಗಿರುತ್ತದೆ. They are accountable about the flock to the Lord. Acts 20:28, Hebrews 13:17. ಅಪೊಸ್ತಲರ ಕೃತ್ಯ 20:28 ಮತ್ತು ಇಬ್ರಿಯ 13:17. ಅಧ್ಯಾಯ 17ನೇ ವಾಕ್ಯಗಳು ಇದಕ್ಕೆ ಉದಾಹರಣೆಯಾಗಿದೆ. ಹಿರಿಯರು ತಮ್ಮ ವಶಕ್ಕೆ ಕೊಡಲ್ಪಟ್ಟಂತ ಮಂದೆಯನ್ನು ಕಾಯುವಂತವರು ಎಂಬುದಾಗಿ. Their ministry is confined to the flock that is entrusted to them. ಅವರಿಗೆ ನೇಮಿಸಲ್ಪಟ್ಟಂತ ಮಂದೆಗೆ ಅವರ ಸೇವೆಯು ಸೀಮಿತವಾಗಿರುತ್ತದೆ. Because of their divine appointment and accountability, their ministry does not change from one place to another. ಅವರಿಗೆ ದೈವಿಕವಾದಂತ ನೇಮಕಾತಿಯದು ಸಿಕ್ಕಿರುವುದರಿಂದ ಮತ್ತು ಅವರಿಗೆ ವರಗಳು ಕೊಡಲ್ಪಟ್ಟು ಅವರು ಸ್ಥಳೀಯವಾಗಿ ಒಂದು ಪ್ರದೇಶದಲ್ಲಿ ಮಾತ್ರ ಅವರು ಸೀಮಿತವಾಗಿ ಅವರ ಸೇವೆಯನ್ನು ಮಾಡುವಂತವರಾಗಿರುತ್ತಾರೆ. As far as evangelists are concerned, they are asked to go to the end of the world, and give the witness. ಆದರೆ ಸುವಾರ್ತಿಕರ ಒಂದು ವಿಷಯವನ್ನ ನೋಡುವಾಗ ಅವರು ಪ್ರಪಂಚದಾದ್ಯಂತ ಮೂಲೆಗೂ ಹೋಗಿ ಅವರು ಸುವಾರ್ತೆಯನ್ನ ಸಾರುವಂತ ಜವಾಬ್ದಾರಿಯನ್ನ ಹೊಂದಿರದಂತವರಾಗಿರುತ್ತಾರೆ. But here the elders are, given the responsibility to be accountable and to feed the flock and look after the flock of the particular place where they have been assigned. ಆದರೆ ಹಿರಿಯರು ಅವರಿಗೆ ನೇಮಿಸಲ್ಪಟ್ಟಂತ ಒಂದು ಪ್ರದೇಶದಲ್ಲಿ ಒಂದು ಸಭೆಯಲ್ಲಿ ಇರುವಂತ ಆ ಮಂದೆಯನ್ನ ಕಾಯುವಂತ ಜವಾಬ್ದಾರಿಯನ್ನ ಅವರು ಹೊಂದಿದಂತವರಾಗಿರುತ್ತಾರೆ. Why I am stressing this, because some 2 years or 2 years back, we have been, myself and Simon were sitting and trying to make a list of the churches, the assemblies in Karnataka.
ಯಾಕೆ ನಾನು ಇದನ್ನ ಒತ್ತಿ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ರೆ, ನಾನು ಮತ್ತು ಸಹೋದರಾದಂತ ಸೈಮನ್ ರವರು ಕೂತ್ಕೊಂಡು ಕರ್ನಾಟಕದಲ್ಲಿದ್ದಂತ ಈ ಸೇವಕರುಗಳ ಒಂದು ಪಟ್ಟಿಯನ್ನ ಮಾಡಬೇಕೆಂಬುದಾಗಿ ನಾವು ಕೂತುಕೊಂಡಿದ್ದೆವು. And number of assemblies, wherever we see, there are a lot of places, where, different assemblies, and when the elder's name comes, it's the same person. ಅಲ್ಲಿ ನಾವು ಅನೇಕ ಸಭೆಗಳ ನಾವು ಪಟ್ಟಿಯನ್ನು ನೋಡುವಾಗ, ಅಲ್ಲಿ ಹಿರಿಯರ ಒಂದು ಹೆಸರನ್ನ ಬರೆಯುವಾಗ ಅವರೇ ಅದೇ ಹೆಸರು ತಿರುಗಿ ಪುನರಾವರ್ತನೆ ಆಗುತ್ತಾ ಇತ್ತು. 2 assemblies, 3 assemblies, 4 assemblies, only one name is their contact person, that is one person. ಅಲ್ಲಿ 3-4 ಸಭೆಗಳ ಒಂದು ಸಂಪರ್ಕ ವಿಳಾಸ ಅಥವಾ ನಾವು ಇದನ್ನ ನಾವು ನೋಡುವಾಗ ಅದು ಒಬ್ಬನೇ ವ್ಯಕ್ತಿಗೆ ಅದು ನಡೆಸುವಂತದ್ದಾಗಿತ್ತು. I understand, that, these are the places, new places, and there are not enough responsible person, but they cannot be, that like that, because you have to train and keep, local elders for local assemblies. Every assembly is independent and autonomous. ಪ್ರತಿಯೊಂದು ಸಭೆಯೂ ಸಹ ಅದು ಸ್ವತಂತ್ರವಾದಂತ ಒಂದು ಅಂಗ ಸಂಸ್ಥೆಯಾಗಿದೆ. ಆದುದರಿಂದ ಅಲ್ಲಿರುವಂತ ಸ್ಥಳೀಯ ಹಿರಿಯರು ಅದನ್ನ ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನು ಹೊಂದಿದವರಾಗಿದ್ದಾರೆ. This is one of the main distinctives we keep as assembly, Brethren assemblies, because in the other churches, or in the denominational churches, one person is in charge of so many churches. ಆದರೆ ನಾವು ಸಹೋದರ ಸಭೆಗಳಲ್ಲಿ ನಾವು ಇದನ್ನ ಪಾಲಿಸ್ತೇವೆ. ಆದರೆ ಬೇರೆ ಕೆಲವು ಸಭೆಗಳಲ್ಲಿ ಆಲೋಚನೆ ಮಾಡುವಾಗ ಅನೇಕ ಸಭೆಗಳಿಗೆ ಒಬ್ಬನೇ ಹಿರಿಯನು ಇರುತ್ತಾನೆ. And another point, it is not right for men to make any appointment or dismissal. ಯಾರಿಗೂ ಸಹ ನೇಮಿಸುವಂತ ಅಥವಾ ತೆಗೆದು ಹಾಕುವಂತ ಒಂದು ಜವಾಬ್ದಾರಿ ಇಲ್ಲ. We only recognize people who are doing the work of an elder. ಒಬ್ಬ ಹಿರಿಯರ ಜವಾಬ್ದಾರಿಯನ್ನ ಕರ್ತವ್ಯವನ್ನ ನಿರ್ವಹಿಸುವವರನ್ನ ನಾವು ಕಂಡುಕೊಳ್ಳುತ್ತೇವೆ. Actually the appointment is literally of the risen Lord. ತಾತ್ವಿಕವಾಗಿ ನಾವು ಯೋಚನೆ ಮಾಡುವಾಗ ನೇಮಿಸುವಂತ ಕಾರ್ಯವು, ಹಿರಿಯರನ್ನು ನೇಮಿಸುವಂತ ಕಾರ್ಯವು ಅದು ಪುನರುತ್ಥಾನಗೊಂಡಂತ ಕರ್ತನಿಂದಲೇ ಆಗುವಂತದ್ದಾಗಿದೆ. The verb, pastor is seen in 3 places in the New Testament. In those places, the idea of that is only feeding. ಪಾಸ್ಟರ್ ಎಂಬಂತ ಪದ, ಮೂಲ ಪದ, ಅದು ಹೊಸ ಒಡಂಬಡಿಕೆಯಲ್ಲಿ 3 ಕಡೆಗಳಲ್ಲಿ ಅದು ತಿಳಿಸಲ್ಪಟ್ಟಿದೆ. ಅದರ ಅರ್ಥ ಇಷ್ಟೇ, ಆಹಾರವನ್ನ ಉಣಿಸುವವನು ಎಂಬುದಾಗಿ. John chapter 21 verse 16, feed the sheep. 21 ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ ವರ್ಸ್ ಬ್ರದರ್ 16 21ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ. Acts chapter 20 verse 28, to feed the church of God. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನ, ಅಲ್ಲಿಯೂ ಸಹ ನೋಡುವಾಗ ಹಿಂಡಿನ ವಿಷಯದಲ್ಲಿ ನೀವು ಎಚ್ಚರವಾಗಿದ್ದು ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ. 1 Peter chapter 5 verse 2, 1 Peter chapter 5 verse 2, feed the flock of God which is among you. ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ, ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ ಎಂಬುದಾಗಿ. The shepherd who feeds the flock should know how to feed. ಕುರುಬನಿಗೆ ಆ ಕುರಿ ಕಾಯುವಾಗ ಆತನಿಗೆ ಹೇಗೆ ಮೇಯಿಸಬೇಕು ಎಂಬಂತ ಕಾರ್ಯವು ಗೊತ್ತಿರಬೇಕು. It does not necessarily means that an elder must have the gift of teaching, but rather than that, in the in-house ministry he can set forth the doctrines and advise them, counsel the people. ಇದರ ಅರ್ಥ ಒಬ್ಬ ಹಿರಿಯನಿಗೆ ಬರೀ ಬೋಧಿಸುವಂತವರ ಮಾತ್ರ ಇರಬೇಕೆಂಬುದಾಗಿ ಅಲ್ಲ, ಆತನು ಸಲಹೆ ಕೊಡುವಂತದ್ದು ಮತ್ತು ಆತನು ಉತ್ತೇಜನ ಕೊಡುವಂತ ರೀತಿಯಲ್ಲಿಯೂ ಸಹ ಆತನು ಸೇವೆಯನ್ನು ಮಾಡುವಂತವನಾಗಿರುತ್ತಾನೆ. It is not necessary that elders have to be preachers in the same sense. ಒಂದೇ ಭಾವನೆಯಲ್ಲಿ ಒಬ್ಬ ಹಿರಿಯನು ಆತನು ಬರೀ ಕೇವಲ ಬೋಧನೆಯನ್ನ ಮಾತ್ರವೇ ಮಾಡಿಕೊಂಡಿರುತ್ತಾನೆ ಎಂಬುದಾಗಿ ಅದರ ಅರ್ಥವಲ್ಲ. But they should have the knowledge of counseling, feeding the flock in the doctrines and in the word of God. ದೇವರ ವಿಷಯವಾದಂತಹ ವಾಕ್ಯದ ಮೂಲಕವಾಗಿ ಆ ಮಂದೆಯ ಪ್ರತಿಯೊಂದು ಕುರಿಗೆ ಆತನು ಮೇವನ್ನು ಒದಗಿಸುವ ಹಾಗೆ
ಅವರಿಗೆ ಉತ್ತೇಜನ ಕೊಡುವಂತ, ಸಲಹೆಗಳನ್ನು ಕೊಡುವಂತ ರೀತಿಯಲ್ಲಿ ಆತನು ಇರುವಂತವನಾಗಿರುತ್ತಾನೆ. And we see, this usage, pastor, elder, bishop, all, but it's all the same, one the meaning is same for all these three words, pastor, elder, and bishop. ಪಾಸ್ಟರ್, ಎಲ್ಡರ್ ಮತ್ತು ಬಿಷಪ್, ಈ ಮೂರು ಪದಗಳ ಅರ್ಥವು ಒಂದೇ ಆಗಿರುತ್ತದೆ. Another factor that is very important in every local church has more than one pastor or one elder. ಪ್ರತಿ ಸ್ಥಳೀಯ ಸಭೆಯಲ್ಲಿ ಒಬ್ಬರಿಗಿಂತ ಹೆಚ್ಚಾದಂತ ಹಿರಿಯರು ಇರುವಂತವರಾಗಿದ್ದಾರೆ. That also is one of the points I stress wherever I go for ministry. ನಾನು ಎಲ್ಲಿಗೆ ಸೇವೆಗೆ ಹೋದಾಗಲೂ ನಾನು ಒತ್ತಿ ಹೇಳುವಂತ ಇದು ವಿಷಯ ಏನಂತಂದ್ರೆ ಇದೆ, ಒಬ್ಬನಿಗಿಂತ ಹೆಚ್ಚಾದಂತ ಹಿರಿಯರು ಒಂದು ಸಭೆಯಲ್ಲಿ ಇರಬೇಕೆಂಬುದಾಗಿ. The word of God teaches that teaches no one man ministry. It is the plurality of oversight, elders. ಹಿರಿಯರು ಎಂಬುದಾಗಿ ಒಂದು ಸಭೆಯ ಹಿರಿಯರು ಎಂಬುದಾಗಿ ಹೇಳುವಾಗ ಅದು ಒಬ್ಬರೇ ಏಕಾಂಗಿಯಾಗಿ ನಡೆಸುವಂತದ್ದಲ್ಲ, ಅದು ಅನೇಕರು ಸೇರಿ ನಡೆಸುವಂತಹ ಒಂದು ಕಾರ್ಯ ಅದಾಗಿದೆ. There are three places: Acts chapter 20 verse 17, Acts chapter 14 verse 23, James chapter 5 verse 14. All these places we see, the church is singular and the elder is plural. Acts chapter 20 verse 17, Acts chapter 14. 17ನೇ ವಚನ. The church is singular and the elders are plural. ಅಲ್ಲಿ ಸಭೆ ಎಂಬಂತ ಪದವು ಏಕವಚನದಲ್ಲಿದೆ, ಹಿರಿಯರನ್ನು ಅಂದಾಗ ಅಲ್ಲಿ ಬಹುವಚನದಲ್ಲಿ ಹಿರಿಯರ ಕುರಿತಾಗಿ ತಿಳಿಸಲ್ಪಟ್ಟಿದೆ. Same thing with Acts chapter 14 verse 23. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 23ನೇ ವಚನದಲ್ಲಿಯೂ ಸಹ ಹೇಳಲ್ಪಟ್ಟಿದೆ. Same thing with James chapter 5 verse 14. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲೂ ಅದೇ ಪ್ರಕಾರವಾದಂತಹ ವಿಷಯ ತಿಳಿಸಲ್ಪಟ್ಟಿದೆ. So according to the scriptures, every local church has more than one elder or pastor. ಆದುದರಿಂದ ಒಂದು ಸ್ಥಳೀಯ ಸಭೆಯಲ್ಲಿ, ಪ್ರತಿಯೊಂದು ಸ್ಥಳೀಯ ಸಭೆಯಲ್ಲಿ ಒಬ್ಬರಿಗಿಂತ ಹೆಚ್ಚಾದಂತ ಹಿರಿಯರು ಇರುವಂತವರಾಗಿರುತ್ತಾರೆ. This is the main difference we have from the other denominations in the Christendom today. ಕ್ರೈಸ್ತತ್ವದ ಇನ್ನಿತರ ಬೇರೆ ಇತರ ಸಭೆಗಳಲ್ಲಿ ನೋಡುವ ಪ್ರಕಾರಕ್ಕೂ ನಮ್ಮ ಸಭೆಗೂ ಇರುವಂತ ವ್ಯತ್ಯಾಸ ಇದು ಆಗಿರುತ್ತದೆ. Some of the churches these days have one bishop or one elder only. ಈ ದಿನಮಾನಗಳಲ್ಲಿ ಅನೇಕ ಸಭೆಗಳಲ್ಲಿ ಒಬ್ಬರೇ ಬಿಷಪ್ ಅಥವಾ ಒಬ್ಬರೇ ಸಭಾ ಅಧ್ಯಕ್ಷರಾಗಿ ಅವರು ಇರುವಂತವರಾಗಿರುತ್ತಾರೆ. The New Testament does not teach this pattern, because the New Testament teaches in the plurality of elders. ಆದರೆ ಹೊಸ ಒಡಂಬಡಿಕೆಯ ಬೋಧನೆಯು ಈ ಪ್ರಕಾರವಾಗಿ ನಮಗೆ ತಿಳಿಸುವುದಿಲ್ಲ. ಹಿರಿಯರು ಎಂಬುದಾಗಿ ಹೇಳುವಾಗ ಅದು ಬಹುವಚನದಲ್ಲಿ ಅದು ತಿಳಿಸಲ್ಪಟ್ಟಂತದ್ದಾಗಿರುತ್ತದೆ. And the study of the elders, qualifications of the elders is a large subject, but I will only mention the portion which has been given for this. ಹಿರಿಯರ ಅರ್ಹತೆಗಳ ಕುರಿತಾಗಿ ಹೇಳುವುದಾದರೆ ಅದು ಒಂದು ದೊಡ್ಡ ವಿಷಯವಾಗ್ತದೆ, ಆದ್ರೆ ನಾನು ಸ್ವಲ್ಪ ಮಾತ್ರ ಅದರ ರೆಫರೆನ್ಸ್ ಗಳನ್ನ ನಾನು ಹೇಳ್ತೇನೆ. 1 Timothy chapter 3 verses 1 to 13 is the first portion where the qualifications elders are mentioned. ಮೊದಲನೇ ಒಂದು ವಾಕ್ಯ ಭಾಗ, ಮೊದಲನೇ ತಿಮೋಥಿ 3ನೇ ಅಧ್ಯಾಯ 1ರಿಂದ 13ನೇ ವಚನದವರೆಗೆ ಅದು ಮೊದಲನೇ ಒಂದು ವಾಕ್ಯ ಭಾಗ ಹಿರಿಯರ ಕುರಿತಾಗಿ ನಾವು ನೋಡ್ತೇವೆ. Secondly, Titus chapter 1 verses 6 to 9. ಎರಡನೇದಾಗಿ ತೀತನ ಪತ್ರಿಕೆ 1ನೇ ಅಧ್ಯಾಯ 6ರಿಂದ 9ನೇ ವಚನದವರೆಗೆ ನೋಡ್ತೇವೆ. And there's a very important factor we have to understand here. We see that all the importance is given to the fruit of the Spirit when the qualifications of the elder is mentioned. ಇದೆಲ್ಲ ನಾವು ನೋಡುವಾಗ ಹಿರಿಯರ ಅರ್ಹತೆಯ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಕೊನೆಗೆ ಆತ್ಮನ ಫಲಗಳಿಗೆ ಅವರಿಗೆ ಕೊಡಲ್ಪಟ್ಟದ್ದನ್ನ ನಾವು ಗಮನಿಸುವಂತವರಾಗಿರುತ್ತೇವೆ. Except for the elder should be apt to teach, the rest of the whole qualifications are the fruit of the Spirit. ಅವರು ಹಿರಿಯರು ಕೇವಲ ಬೋಧಿಸುವಂತವರಾಗಿದ್ದಾರೆ, ಆದರೆ ಅದರ ಫಲವು ಅದು ಆತ್ಮನ ನಡೆಸುವಿಕೆಯಿಂದಲೇ ಅದು ಆಗುವಂತದ್ದಾಗಿರುತ್ತದೆ. Our Lord Jesus Christ has said that the disciples should be like the master. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ಒಬ್ಬ ಶಿಷ್ಯನು ಯಜಮಾನನ ಹಾಗೆ ಗುರುವಿನಂತೆ ಆಗಬೇಕು ಎಂಬುದಾಗಿ ತಿಳಿಸ್ತಾನೆ. So we can understand that God expects a very high spiritual standard from the elders. ಆದುದರಿಂದ ದೇವರು ಹಿರಿಯರ ಮುಖಾಂತರವಾಗಿ ಒಂದು ಅತ್ಯುನ್ನತವಾದ ಮಟ್ಟದ ಒಂದು
ಅರ್ಹತೆಯನ್ನು ಆತನು ಬಯಸುವಂತವನಾಗಿರುತ್ತಾನೆ. We should understand that he has given, especially to the elders. I'm just say, whom I am speaking. This position is given to you by the Lord, and you have to have a standard like Him. ನಾನು ಇಲ್ಲಿ ಕೇಳುತ್ತಿರುವಂತ ಹಿರಿಯರಿಗೆ ನಾನು ಹೇಳುವುದಾದರೆ, ನಿಮಗೆ ನೇಮಿಸಲ್ಪಟ್ಟಂತ ಈ ಕಾರ್ಯವದು ಕರ್ತನಿಂದಲೇ ಸಿಕ್ಕಿದೆ ಮತ್ತು ನಿಮಗೆ ಅತ್ಯುನ್ನತವಾದಂತ ಒಂದು ಗುಣಮಟ್ಟದ ಒಂದು ಕಾರ್ಯವನ್ನು ನೀವು ಮಾಡುವಂತವರಾಗಿರುತ್ತೀರಿ. And the third gift is, teachers. ಮೂರನೇ ಒಂದು ವರ ಉಪದೇಶಿಗಳು. Ephesians chapter 4 verse 11 we read, some as teachers. ಅಲ್ಲಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದ ಕೊನೆ ಭಾಗದಲ್ಲಿ ನೋಡ್ತೇವೆ, ಕೆಲವರನ್ನು ಉಪದೇಶಿಗಳನ್ನಾಗಿ ಅನುಗ್ರಹಿಸಿದ್ದಾನೆ ಎಂಬುದು. Many of us enjoy knowing the scriptural truths. We know the word. ನಾವು ಅನೇಕರು ಈ ವಾಕ್ಯ ಭಾಗಗಳಲ್ಲಿ ನಾವು ತಿಳ್ಕೊಂಡು ಆನಂದಿಸುತ್ತೇವೆ. ನಮಗೆ ದೇವರ ವಾಕ್ಯ ಚೆನ್ನಾಗಿ ಗೊತ್ತಿದೆ. But all of us cannot explain it to the others properly. ಆದರೆ ಕೆಲವರು ನಾವು ತಿಳಿದಂತ ವಾಕ್ಯ ಭಾಗವನ್ನ ಸರಿಯಾಗಿ ವಿವರಿಸಲಾರದಂತ ಒಂದು ಸ್ಥಿತಿಯಲ್ಲಿ ನಾವಿರ್ತೇವೆ. A teacher is specially given the gift to teach the truth to others. ಒಬ್ಬ ಶಿಕ್ಷಕನಿಗೆ ಅಥವಾ ಉಪದೇಶಿಗೆ ಇರುವಂತ ಒಂದು ವರ ಏನೆಂಬುದಾಗಿ ಹೇಳಿದ್ರೆ, ದೇವರ ಸತ್ಯವಾಕ್ಯವನ್ನ ಅರ್ಥವಾಗುವ ರೀತಿಯಲ್ಲಿ ಆತನು ವರ್ಗಾಯಿಸುವಂತವನಾಗಿರುತ್ತಾನೆ. He is a person who studies the word and teaches the people. ಆತನು ವಾಕ್ಯವನ್ನ ಚೆನ್ನಾಗಿ ಕಲಿತು ಜನರಿಗೆ ಅದನ್ನ ಬೋಧಿಸುವಂತವನಾಗಿರುತ್ತಾನೆ. An evangelist engages himself not only in the collective ministry but also in personal evangelism. ಮತ್ತು ಸುವಾರ್ತಿಕರು ಅವರನ್ನ ಕೇವಲ ಸುವಾರ್ತೆಯ ಕೆಲಸದಲ್ಲಿ ಮಾತ್ರವೇ ತೊಡಗಿರದೆ ವೈಯಕ್ತಿಕವಾಗಿ ಭೇಟಿ ಕೊಡುವಂತ ಸುವಾರ್ತೀಕರಣ ಕಾರ್ಯದಲ್ಲಿಯೂ ಸಹ ಅವರು ಉತ್ತೇಜಿಸುವಂತವರಾಗಿರುತ್ತಾರೆ. The same way a teacher also teaches to the groups, to the congregation as well as to the individuals. ಅದೇ ಪ್ರಕಾರವಾಗಿ ಉಪದೇಶಿಯು ಸಹ ಒಂದು ಗುಂಪಿನ ಜನರಿಗೆ ಮಾತ್ರ ಉಪದೇಶ ಕೊಡದೆ ವೈಯಕ್ತಿಕವಾಗಿಯೂ ಸಹ ವ್ಯಕ್ತಿಗೂ ಸಹ ಆತನು ಉಪದೇಶಿಸುವಂತವನಾಗಿರುತ್ತಾನೆ. An example is Paul teaching the couple Aquila and Priscilla. ಒಂದು ಸ್ಪಷ್ಟ ಉದಾಹರಣೆಯನ್ನು ನಾವು ನೋಡ್ತೇವೆ. ಪೌಲನು ಅಕ್ವಿಲಾ ಮತ್ತು ಪ್ರಿಸ್ಕಿಲಾ ಇವರಿಗೆ ಆತನು ಉಪದೇಶ ಕೊಟ್ಟನು. And when the Lord gave his final counsel or the commission to the disciples in Matthew 28:20, he has said that teaching them to observe all things whoever I have commanded you. ಮತ್ತು ಕರ್ತನು ತನ್ನ ಮಹಾ ಆಜ್ಞೆಯನ್ನ ಕೊಡುವಂತ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳುವಾಗ, ನೀವು ಅದನ್ನ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ಕರ್ತನು ಒತ್ತಿ ಹೇಳಿದ್ದಾನೆ ಅಲ್ಲಿ. This counsel is very important for the spiritual growth of the assembly. ಒಂದು ಸಭೆಯ ಆತ್ಮಿಕ ಬೆಳವಣಿಗೆಗೆ ಇದು ಅತ್ಯುತ್ತಮ ಒಂದು ಅತಿ ಪ್ರಾಮುಖ್ಯವಾದಂತ ಒಂದು ಉತ್ತೇಜನಕಾರಿಯ ವಿಷಯವಾಗಿದೆ. If we examine the ministry of Paul, he is not only preached in different places but also counseled them in the scriptures. ನಾವು ಪೌಲನ ಕುರಿತಾಗಿ ನಾವು ನೋಡುವಾಗ ಆತನು ಒಂದು ಉಪದೇಶಿಯಾಗಿ ಅಥವಾ ಒಂದು ಸಭಾ ಪಾಲಕನಾಗಿ ಅಥವಾ ವಿಷಯವನ್ನು ತಿಳಿಸುವಂತ ವ್ಯಕ್ತಿಯಾಗಿರದೆ ಉಪದೇಶಿಯಾಗಿಯೂ ಸಹ ಆತನು ಅನೇಕ ವಿಷಯಗಳನ್ನು ತಿಳಿಸ್ತಾ ಬಂದನು. It is essential to teach the divine truth to establish assemblies. ಎಫೆಸ ಪತ್ರಿಕೆ ಸಹ ಅದು ತಿಳಿಸುವಂತದ್ದು ಅದೇ ಸಭೆಗಳಿಗೆ ಈ ಉಪದೇಶವನ್ನ ಮಾಡುವಂತವರಾಗಿರಬೇಕೆಂಬುದಾಗಿ ಅದು ತಿಳಿಸುವಂತದ್ದಾಗಿದೆ. Even in our Lord's ministry, we see him preaching the kingdom of God, teaching in the synagogues. Matthew 4:23. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುವ ಪ್ರಕಾರ ಯೇಸು ಕ್ರಿಸ್ತನು ಸಹ ದೇವರ ರಾಜ್ಯದ ಕುರಿತಾದಂತ ವಿಷಯಗಳನ್ನ ಹಿರಿ ಸಭೆಗಳ ಮಧ್ಯದಲ್ಲಿಯೂ ಸಹ ಆತನು ಉಪದೇಶ ಮಾಡಿದನು. Teachers have to spend a lot of time to learn the scriptures. ಉಪದೇಶಿಗಳು ದೇವರ ವಾಕ್ಯವನ್ನ ಕಲಿಯುವುದರಲ್ಲಿ ಓದುವುದರಲ್ಲಿ ಹೆಚ್ಚಿನ ಸಮಯವನ್ನ ಅವರು ತಮ್ಮನ್ನ ತೊಡಗಿಸಿಕೊಳ್ಳಬೇಕು. 1 Timothy chapter 5 verse 17 says, especially those who labor in the word and doctrine, they have to struggle in the ministry to be fruitful. 1 Timothy chapter 5 verse 17. ಮೊದಲನೇ ತಿಮೋಥಿ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ನೋಡ್ತದೆ.
ಸಭೆಯ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕೆಂಬುದಾಗಿ ನಾವು ನೋಡ್ತೇವೆ ಅಲ್ಲಿ. So the person who have got the gift of teaching has to devote himself to teaching. A lot of preparation and teaching and prayer is required. ಆದುದರಿಂದ ಒಬ್ಬ ಉಪದೇಶಿಯಾಗಿ ನೇಮಿಸಲ್ಪಟ್ಟವನು ಹೆಚ್ಚಿನ ಸಮಯವನ್ನ ವಾಕ್ಯವನ್ನ ಕಲಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಆತನು ಸಮಯವನ್ನ ತೊಡಗಿಸಿಕೊಳ್ಳುವಂತವನಾಗಿರಬೇಕು. Now we see that, this is not separate gifts. A person, an evangelist can have the gift of teaching, also the gift of being a pastor. ಮತ್ತು ಇಲ್ಲಿ ಸುವಾರ್ತಿಕರು ಎಂಬುದಾಗಿ ಹೇಳುವಾಗ ಆತನಿಗೆ ಬೋಧಿಸುವಂತ ವರ, ಉಪದೇಶ ಮಾಡುವಂತ ವರ ಮಾತ್ರವೇ ಅಲ್ಲದೆ ಆತನು ಆ ಒಂದು ಹಿರಿತನದ ಕಾರ್ಯವನ್ನು ಸಹ ಆತನು ಮಾಡುವಂತವನಾಗಿರುತ್ತಾನೆ. I remember having some problem in some of the assemblies, where the evangelists and the elders, they have a difference of opinion. They said you are only to go for preaching, not for being an elder. That is not right. ಕೆಲವು ಸಭೆಗಳಲ್ಲಿ ನಾವು ನೋಡ್ತೇವೆ ಸುವಾರ್ತಿಕರಿಗೂ ಮತ್ತು ಹಿರಿಯರಿಗೂ ಒಂದು ತರವಾದಂತ ಮನಸ್ತಾಪಗಳಿರ್ತದೆ. ನೀವು ಕೇವಲ ಹೊರಗಡೆ ಮಾತ್ರ ನೀವು ಸುವಾರ್ತೆಯನ್ನ ಸಾರಬೇಕು, ಇಲ್ಲಿ ಅಲ್ಲ ಎಂಬಂತ ಇಂಥ ಒಂದು ವಿಷಯಗಳಲ್ಲಿ ಅವರಿಗೆ ಮನಸ್ತಾಪಗಳಿರ್ತದೆ. As we go to the interiors of Karnataka and established assemblies, we see that there may be only one person for a long time, but that should not be the case for the future. ಕರ್ನಾಟಕದ ಅನೇಕ ಸಭೆಗಳಲ್ಲಿ ಸಹ ನಾವು ನೋಡುವಾಗ ಒಬ್ಬನೇ ವ್ಯಕ್ತಿಯು ಅನೇಕ ವರ್ಷಗಳವರೆಗೆ ಮುಂದುವರಿಯುವಂತದ್ದನ್ನ ನೋಡ್ತೇವೆ. ಆ ರೀತಿಯಾಗಿ ಇರುವಂತದ್ದಾಗಿರಬಾರದು. And the next permanent gift is the gift of exhortation. ಮತ್ತೊಂದು ಶಾಶ್ವತವಾದಂತ ವರ ಯಾವುದೆಂಬುದಾಗಿ ಹೇಳಿದ್ರೆ ಪ್ರಬೋಧನೆ ಮಾಡುವಂತ ವರ. Romans 12 verse 18, or he has that exhorted on exhortation. ರೋಮ ಪತ್ರಿಕೆ 12ನೇ ಅಧ್ಯಾಯ 18ನೇ verse 8 8ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಬೋಧಿಸುವನು ಬೋಧಿಸುವುದರಲ್ಲಿಯೇ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದನ್ನು ನಿರತನಾಗಿರಬೇಕೆಂಬುದಾಗಿ ನೋಡ್ತೇವೆ. The meaning of this word exhortation is comfort or console or counsel. ಬೋಧನೆ ಎಂಬುದಾಗಿ ಹೇಳುವಾಗ ಅದು ಒಬ್ಬನನ್ನ ಆದರಿಸುವಂತದ್ದು ಅಥವಾ ಆತನನ್ನ ಸಂತೈಸುವಂತದ್ದು ಎಂಬುದಾಗಿ ನಾವು ಕಲ್ತುಕೊಳ್ತೇವೆ. In 1 John chapter 2 verse 1, the another word is calls the Lord advocate or comforter. It is being mentioned there. ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಆ ಒಂದು ಸಂತೈಸುವವನು ಎಂಬುದಾಗಿ ನಾವು ಅಲ್ಲಿ ನಮ್ಮ ಸಹಾಯಕನು ಎಂಬಂತ ಒಂದು ಪದವನ್ನು ಸಹ ನಾವು ನೋಡ್ತೇವೆ ಅಲ್ಲಿ. The meaning of the original word is the same. Paraclete means one is called alongside to help. ಅಲ್ಲಿ ನಾವು ಮೂಲ ಪದವನ್ನು ನೋಡುವಾಗ ಪ್ಯಾರಾಕ್ಲೀಟ್ ಎಂಬುದಾಗಿ ಆತನು ಸಹಾಯ ಮಾಡುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟವನು ಎಂಬುದಾಗಿ ನಾವು ಕಲಿತುಕೊಳ್ಳುತ್ತೇವೆ. From this we can conclude the ministry of those who are given the gift. ಆದುದರಿಂದ ಇಲ್ಲಿ ನಾವು ಅರ್ಥ ಮಾಡಿಕೊಳ್ತೇವೆ, ಕಳಿಸಲ್ಪಟ್ಟವನು ಆತನು ವರಗಳಿಂದ ತುಂಬಿದವಂತವನಾಗಿರುತ್ತಾನೆ. The weak who are in need, the feeble-hearted, those who sway easily, they have to be comforted and encouraged in the ministry. ಆತ್ಮಿಕವಾಗಿ ಬಲಹೀನರಾದವರು ಅಲ್ಲಾಡುವಂತ ಒಂದು ಜೀವನ ನಡೆಸುವಂತ ಅವರಿಗೆ ಉತ್ತೇಜನ ಕೊಡುವಂತ ಬಲವನ್ನು ನೀಡುವಂತ ಸೇವೆಯು ಇವರದ್ದಾಗಿರುತ್ತದೆ. If counseling is to the wisdom of a person, exhortation is to the heart of the person. ಸಲಹೆ ಕೊಡುವಂತದ್ದು ಅದು ಜ್ಞಾನಕ್ಕೆ ಬುದ್ಧಿಮಟ್ಟಕ್ಕೆ ಸಂಬಂಧಪಡುವುದಾದರೆ ಈ ಒಂದು ಬೋಧನೆ ಹೇಳುವಂತದ್ದು ಹೃದಯಕ್ಕೆ ಸಂಬಂಧಪಟ್ಟಂತ ಆತ್ಮಿಕ ವಿಚಾರ ಅದಾಗಿದೆ. Those who possess this gift do the same ministry as the Holy Spirit and Jesus Christ does. ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಸೇವೆಯನ್ನೇ ಆತ್ಮನ ಸಹಾಯದಿಂದ ಇವರು ಸಹ ಮಾಡುವಂತವರಾಗಿರುತ್ತಾರೆ. This is a very important part of the spiritual ministry which every believer needs. ಇದು ನಮ್ಮ ಆತ್ಮಿಕವಾದಂತ ಸೇವೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಆತನಿಗೆ ಅವಶ್ಯಕವಾಗಿ ಬೇಕಾದಂತ ವಿಷಯ ಇದಾಗಿದೆ. And for the church, God has given this gift of exhortation to certain people. ಆದುದರಿಂದ ಒಂದು ಸಭೆಯಲ್ಲಿ
ದೇವರು ಬೋಧಕನನ್ನ ಬೋಧನೆ ಮಾಡುವುದಕ್ಕಾಗಿ ಆತನು ವರವಾಗಿ ಕೊಟ್ಟಿದ್ದಾನೆ. We see this gift in Paul, the ಈ apostle. ಈ ವರವನ್ನ ಅಪೊಸ್ತಲನಾದ ಪೌಲನಲ್ಲಿ ನಾವು ಕಂಡುಕೊಳ್ತೇವೆ. That is, we see in Acts chapter 14, verses 21 and 22, exhorting them to continue in faith. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 21 and 22. 21 ಮತ್ತು 22ನೇ ವಾಕ್ಯಗಳಲ್ಲಿ ನಾವು ಇದನ್ನು ನಾವು ನೋಡ್ತೇವೆ. ಅನೇಕರನ್ನು ಶಿಷ್ಯರನ್ನಾಗಿ ಮಾಡಿದ ಮೇಲೆ ಹಿಂತಿರುಗಿ ಆತನು ಶಿಷ್ಯರ ಮನಸ್ಸನ್ನು ದೃಢಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಮತ್ತು ಅಲ್ಲಿ ಧೈರ್ಯಪಡಿಸಿದನು ಎಂಬುದಾಗಿ ಸಹ ನೋಡ್ತೇವೆ. Acts 16 verse 40, they comforted them and departed. We read that. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 40ನೇ ವಚನದಲ್ಲಿಯೂ ಸಹ ನೋಡ್ತೇವೆ, ಅವರನ್ನು ಧೈರ್ಯಗೊಳಿಸಿ ಹೊರಟು ಹೋದರು ಎಂಬುದಾಗಿ. And even we see that, even Paul, when he was wounded, he needed comfort. ಪೌಲನಿಗೆ ಗಾಯ ಉಂಟಾದಾಗ ಆತನಿಗೂ ಸಹ ಸಂತೈಸುವಿಕೆ ಅವಶ್ಯಕವಾಗಿತ್ತು. To us, the word comfort usually means consolation in time of sorrow. ನಮಗೆ ಈ ಪದದ ಅರ್ಥ ಏನೆಂಬುದಾಗಿ ಹೇಳಿದ್ರೆ, ದುಃಖವಿರುವಾಗ ನಾವು ನಮ್ಮನ್ನ ಸಂತೈಸುವಂತ ಒಂದು ರೀತಿಯಲ್ಲಿ ಅದು ನಾವು ತಿಳ್ಕೊಳ್ಳಬೇಕು. But as it is used in the New Testament, it has a wider meaning. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ವಿಶಾಲವಾದಂತ ಅರ್ಥ ಇದಕ್ಕೆ ಕೊಡಲ್ಪಟ್ಟಿದೆ. It refers to the encouragement and exhortation that comes to us, the one who is beside us at the time of need. ಅವಶ್ಯಕತೆ ಇರುವಂತ ನಮ್ಮ ಬಳಿಯಲ್ಲೇ ಇರುವಂತವನಿಗೆ ಬೇಕಾದಂತ ಉತ್ತೇಜನ ಅಥವಾ ಪ್ರೋತ್ಸಾಹ ನೀಡುವಂತ ಅದು ಕಾರ್ಯ ಅದಾಗಿದೆ. There is a practical lesson in this verse for all of us. ಇಲ್ಲಿ ಈ ಒಂದು ಇದು ನಮಗೆ ಪ್ರಾಯೋಗಿಕವಾದಂತ ಒಂದು ಪಾಠವನ್ನ ಕಲಿಸುವಂತ ಇದು ವಿಷಯ ಇದಾಗಿದೆ. We should remember, when we are comforted by somebody, we should pass on this comfort to others also. When we are comforted, we have to comfort others. ಜ್ಞಾಪಕ ಮಾಡಿಕೊಳ್ಳ್ರಿ, ನಾವು ಇತರರಿಂದ ಸಂತೈಸುವಿಕೆಯನ್ನ ಹೊಂದಿದವರಾಗಿರುವಾಗ ನಾವು ಕೂಡ ಇತರರಿಗೆ ಸಂತೈಸುವಂತ ಹಂಗಿನಲ್ಲಿ ನಾವಿದ್ದೇವೆ. This is one of the most important ministries of every believer in the assembly can do. ಒಂದು ಸಭೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗೂ ಮಾಡಬಹುದಾದಂತ ಜವಾಬ್ದಾರಿಕೆಯ ಕೆಲಸ ಇದಾಗಿರ್ತದೆ. We should not avoid going to a hospital or a house of death, but rather, we should run to the side of our dear ones when they are in need and to comfort them. ಆಸ್ಪತ್ರೆಯಲ್ಲಿರುವಾಗ ಅಥವಾ ಯಾರಾದರೂ ನಿಧನ ಹೊಂದಿದಾಗ ನಾವು ಅಲ್ಲಿಂದ ತಪ್ಪಿಸಿಕೊಂಡು ಓಡುವಂಥದ್ದಲ್ಲ, ಅದರ ಬದಲಾಗಿ ಓಡಿ ಹೋಗಿ ಅಲ್ಲಿ ಸಂತೈಸುವಿಕೆಯ ಕಾರ್ಯವನ್ನ ನಾವು ಸಹಾಯವನ್ನ ನಾವು ಮಾಡಬೇಕು. Because we as believers in Christ, we need each other. ಯಾಕಂದ್ರೆ ಕ್ರಿಸ್ತನಲ್ಲಿ ನಾವು ವಿಶ್ವಾಸಿಗಳಾಗಿರುವಾಗ ಪ್ರತಿಯೊಬ್ಬೊಬ್ಬರಿಗೂ ನಮಗೆ ಅವಶ್ಯಕ ಉಂಟು. When our fellow brethren are suffering or need comfort, we cannot sit at home regretting that thing. ನಾವು ಒಬ್ಬ ವಿಶ್ವಾಸಿಗೆ ನಾವು ಸಂತೈಸುವಿಕೆ ಅಗತ್ಯ ಇರುವಾಗ ನಾವು ಮನೆಯಲ್ಲೇ ಕೂತು ಅದರ ಕುರಿತಾಗಿ ಯೋಚಿಸುವಂತದ್ದು ಅದು ಒಳ್ಳೆಯದಲ್ಲ. The biggest manifestation of this gift in the New Testament is seen in one person. ಹೊಸ ಒಡಂಬಡಿಕೆಯಲ್ಲಿ ಈ ಆತ್ಮಿಕ ವರದಲ್ಲಿ ಇರುವಂತ ಒಂದು ವಿಶೇಷ ದೊಡ್ಡದಾದಂತ ಒಂದು ವರ ಎಂಬುದಾಗಿ ಹೇಳುವಾಗ, ಪ್ರಕಟಗೊಂಡಿರುವಂತ ವರ ಎಂಬುದಾಗಿ ಹೇಳುವಾಗ ಇದಾಗಿದೆ. The apostles realized that and changed that brother's name from Joseph to Barnabas. ಅಲ್ಲಿ ಅಪೋಸ್ತಲರು ಯೋಸೇಫನ್ ಎಂಬಂತ ಹೆಸರಿನಿಂದ ಬಾರ್ನಬನು ಎಂಬುದಾಗಿ ಕೊಡಲ್ಪಡುವಂತದನ್ನು ನೋಡ್ತೇವೆ. The meaning of the name Barnabas is son of consolation or encouragement. ಅಲ್ಲಿ ಬಾರ್ನಬನು ಎಂಬುದಾಗಿ ಹೇಳುವಾಗ ಧೈರ್ಯದಾಯಕ ಎಂಬಂತ ಅರ್ಥವನ್ನ ಅಲ್ಲಿ ನಾವು ನೋಡ್ತೇವೆ. Barnabas was a large-hearted man, and this gift was operated in him in his fullness. ಅಲ್ಲಿ ಬಾರ್ನಬನು ವಿಶಾಲವಾದಂತ ಹೃದಯವನ್ನು ಹೊಂದಿದವನಾಗಿ ಆತನು ಆ ಸಭೆಯಲ್ಲಿ ಆತನ ವಿಶಾಲತೆಯು ಅದು ಕಂಡು ಬಂದಿತ್ತು. It will be profitable for us to see how this Barnabas was useful. ಮತ್ತು ನಮಗೆ ಇದು ಪ್ರಯೋಜನಕಾರಿಯಾದಂತ ವಿಷಯವಾಗಿದೆ, ಹೇಗೆ ಬಾರ್ನಬನು ಉಪಯೋಗ ಉಳ್ಳಂತ ಒಬ್ಬ ವ್ಯಕ್ತಿಯಾಗಿ ಆತನು ಕಂಡು ಬಂದನು ಎಂಬುದನ್ನ ತಿಳ್ಕೊಳ್ಳುವಂತದ್ದು. Barnabas helped the saints who are in need. Acts 4:37. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನು ಅನೇಕರ ಒಂದು
ಇವರಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ಧೈರ್ಯವನ್ನ ನೀಡುವಂತ ವ್ಯಕ್ತಿ ಆತನಾಗಿದ್ದನು. Sold a field he owned and brought the money and put it in apostles' feet. ಆತನು ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು ಎಂಬುದಾಗಿ ನೋಡ್ತೇವೆ. Secondly, he welcomes a new believer who was unwelcomed by others. ಎರಡನೇದಾಗಿ ಬೇರೆಯವರಿಂದ ಕರೆಯಲ್ಪಟ್ಟಂತ ಒಬ್ಬ ವ್ಯಕ್ತಿಯನ್ನು ಆತನು ಪ್ರೋತ್ಸಾಹಿಸುವುದನ್ನು ನಾವು ನೋಡ್ತೇವೆ. That is when Paul came for the ministry. The people in the church were afraid of him, but Barnabas brought him into the ministry. ಪೌಲನು ಪ್ರಪ್ರಥಮವಾಗಿ ಸೇವೆಗೆ ಬರುವಾಗ, ಆತನು ಕ್ರಿಸ್ತನನ್ನು ನಂಬಿ ಬರುವಾಗ ಜನರು ಆತನನ್ನು ಕಂಡು ಭಯವುಳ್ಳವರಾದರು. ಆದ್ರೆ ಬಾರ್ನಬನು ಪೌಲನನ್ನು ಪರಿಚಯ ಮಾಡುವುದರಲ್ಲಿ ಆತನು ಇತರರನ್ನ ಧೈರ್ಯಪಡಿಸಿದನು. He included a good teacher into his ministry, that is Apostle Paul. ಆತನು ತನ್ನ ಸೇವೆಯಲ್ಲಿ ಅಪೋಸ್ತಲನಾದ ಪೌಲನೆಂಬಂತ ಒಬ್ಬ ಒಳ್ಳೆ ಬೋಧಕ ಸೇವಕನನ್ನ ಆತನು ಪರಿಚಯ ಪಡಿಸಿದನು. If Barnabas had not brought Saul up in the ministry, he could have been the greatest leader in Antioch. ಸೌಲನೆಂಬಂತ ವ್ಯಕ್ತಿಯನ್ನ ಬಾರ್ನಬನು ಅಷ್ಟು ರೀತಿಯಾಗಿ ಧೈರ್ಯಪಡಿಸಿ ಪರಿಚಯ ಮಾಡದೆ ಹೋಗಿದ್ದಿದ್ರೆ ಅಂತಿಯೋಕ್ಯದಲ್ಲಿ ಅಂತ ಒಬ್ಬ ಸೇವಕನ ನಾವು ಕಾಣ್ಲಿಕ್ಕೆ ಸಾಧ್ಯವಿರ್ತಾ ಇರಲಿಲ್ಲ. But for the betterment of the church, he took the second place. ಸಭೆಯ ಒಂದು ಪ್ರಯೋಜನಾರ್ಥವಾಗಿ ಆತನನ್ನ ಒಂದು ಎರಡನೇ ಸ್ಥಳಕ್ಕೆ ಕರೆದುಕೊಂಡು ಹೋದನು. That is a very good example for us, as far as we are concerned, we never give our position to anybody else, Here, Barnabas and Saul becomes Paul and Barnabas. He took a second place. ಇಲ್ಲಿ ನಾವು ನೋಡುವಾಗ ನಾವು ಬೇರೆಯವರಿಗೆ ಸ್ಥಾನವನ್ನು ಬಿಟ್ಟು ಕೊಡುವುದಕ್ಕೆ ಇಷ್ಟಪಡುವುದಿಲ್ಲ. ಇಲ್ಲಿ ನಾವು ಅಲ್ಲಿ ನೋಡ್ತೇವೆ, ಮೊದಲನೇದಾಗಿ ಕಲಿಯುವಾಗ ಬಾರ್ನಬನು ಮತ್ತು ಸೌಲನು ಎಂಬುದಾಗಿ ನೋಡ್ತೇವೆ. ಆದ್ರೆ ನಂತರ ನೋಡುವಾಗ ಸೌಲನು ಮತ್ತು ಬಾರ್ನಬನು ಎಂಬುದಾಗಿ ನಾವು ಕಲ್ತುಕೊಳ್ತೇವೆ. And another gift we see, is that he restores a young believer who had gone away. ಮತ್ತು ಒಬ್ಬ ಯವನಸ್ಥನಾದಂತ ವಿಶ್ವಾಸಿಯು ಆತನು ದೂರ ಹೊರಟು ಹೋದದ್ದು ಆತನಿಗೆ ಉತ್ತೇಜನ ಕೊಡುವಂತದನ್ನು ನಾವು ನೋಡ್ತೇವೆ. We know the story, Paul refused to take Mark with him, but because of him, Barnabas wanted him to be in the ministry. ಅಲ್ಲಿ ನಾವು ನೋಡ್ತೇವೆ, ಪೌಲನಿಗೆ ಮಾರ್ಕನ ಜೊತೆಯಲ್ಲಿ ಬರುವಂತದ್ದು ಇಷ್ಟವಿರಲಿಲ್ಲ, ಆದ್ರೆ ಬಾರ್ನಬನು ಇರುವಂತದ್ದು ಆತನಿಗೆ ಬೇಕಾಗಿತ್ತು. And if you read and study that portions, we see Barnabas encouraged Paul as well as Mark. ಅಲ್ಲಿ ನಾವು ನೋಡ್ತೇವೆ, ವಾಕ್ಯ ಭಾಗವನ್ನು ನೋಡುವಾಗ ಬಾರ್ನಬನು ಪೌಲನನ್ನು ಮತ್ತು ಮಾರ್ಕನನ್ನು ಇಬ್ಬರನ್ನು ಸಹ ಆತನು ಉತ್ತೇಜನ ಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. After their missionary journeys, Paul wrote 14 epistles and Mark probably he wrote one. ನಾವು ವಾಕ್ಯ ಭಾಗಗಳನ್ನು ನಾವು ಕಲಿಯುವಾಗ ಆತನ 3 ಪ್ರಯಾಣಗಳ ನಂತರ ನಾವು ಕಲ್ತುಕೊಳ್ಳುವಂಥದ್ದು, ಪೌಲನು 40 ವಾಕ್ಯ ಸಂದೇಶಗಳನ್ನು ಆತನು ಬರೆದಿದ್ದಾನೆ, ಆದ್ರೆ ಮಾರ್ಕನು ಕೇವಲ 1 ಮಾತ್ರ ಬರೆದಿದ್ದಾನೆ. And Barnabas didn't write any epistles. ಆದರೆ ಬಾರ್ನಬನು ಯಾವುದೇ ಪತ್ರಿಕೆಗಳನ್ನು ಆತನು ಬರೆಯಲಿಲ್ಲ. Behind him was the gift of exhortation. ಆತನ ಹಿಂದೆ ಇದ್ದಂತ ಒಂದು ವರ ಏನೆಂಬುದಾಗಿ ಹೇಳಿದ್ರೆ ಬೋಧಿಸುವಂತ ವರ. Holy Spirit wrote about him thus in Acts 11:24, for he was a good man. ಅಪೊಸ್ತಲರ ಕೃತ್ಯ 11:24 ನೋಡ್ತೇವೆ, ಆತನು ಒಬ್ಬ ಒಳ್ಳೆಯವನು ಆತನು ಆಗಿದ್ದನು ಎಂಬುದಾಗಿ. Barnabas gives us a wonderful example of how to help new Christians. ಹೊಸದಾದಂತ ಕ್ರೈಸ್ತರಿಗೆ ಹೇಗೆ ನಾವು ಉತ್ತೇಜನ ಮಾಡಬೇಕೆಂಬುದಾಗಿ ಬಾರ್ನಬನು ಒಬ್ಬ ಉತ್ತಮ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾನೆ. He demonstrated strong faith and he ministered joyfully with kindness and encouragement. ಸೌಲನಿಗೆ ಧೈರ್ಯಪಡಿಸಿ ಅನುಕಂಪದಿಂದ ಆತನನ್ನು ಬಲಪಡಿಸಿ ಸೇವೆಯಲ್ಲಿ ಮುನ್ನುಗ್ಗು ಎಂಬುದಾಗಿ ಹುರಿದುಂಬಿಸುವಂತವನಾಗಿದ್ದಾನೆ. He taught new believers further lessons about God. ಹೊಸದಾಗಿ ನಂಬಿಕೆ ಇಟ್ಟಂತ ವಿಶ್ವಾಸಿಗಳಿಗೆ ಆ ದೇವರ ವಾಕ್ಯವನ್ನ ಕಲಿಸುವಂತ ಒಂದು ಕಾರ್ಯವನ್ನ ಆತನು ಮಾಡ್ತಾನೆ. He teaches us a big lesson, when we have new believers coming to the assembly, the new people, to encourage them, to train them and bring them into the fold. ನಮ್ಮ ಸಭೆಗಳಲ್ಲಿ ಸಹ
ಹೊಸದಾಗಿ ವಿಶ್ವಾಸಕ್ಕೆ ಬಂದಂತ ವ್ಯಕ್ತಿಗಳನ್ನು ಹೇಗೆ ಉರಿದಿಂಬಿಸಬೇಕು, ಹೇಗೆ ಅವ್ರನ್ನ ನಡೆಸಬೇಕು ಎಂಬಂತ ವಿಷಯದಲ್ಲಿ ಬಾರ್ನಬನು ಒಬ್ಬ ಉತ್ತಮ ಉದಾಹರಣೆಯಾಗಿ ಆತನು ನೀಡಲ್ಪಟ್ಟಿದ್ದಾನೆ. See, not even if you can't do anything much, you can at least encourage a person. ನೀವು ಹೆಚ್ಚಿನದಾಗಿ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಸಹ ಒಬ್ಬ ವ್ಯಕ್ತಿಯನ್ನ ಉತ್ತೇಜನ ಕೊಡುವುದರಲ್ಲಿ ನಾವು ಕಾರ್ಯವನ್ನ ಮಾಡಬಹುದು. When we hear a good message, when somebody sings well, at least you can encourage them. A word will go in a long way for them to get encouraged. ವಾಕ್ಯ ಬೋಧನೆ ಕೊಟ್ಟಂತವರನ್ನ ಅಥವಾ ಹಾಡುವಂತವರನ್ನ ಒಂದು ಪದದ ಮೂಲಕವಾಗಿ ಅವ್ರನ್ನ ಉತ್ತೇಜಿಸುವಾಗ ಅದು ಎಷ್ಟೋ ಬಲವನ್ನ ಕೊಟ್ಟು ಮುನ್ನುಗ್ಗುವ ಹಾಗೆ ಮಾಡುತ್ತದೆ. And we need each other because we are one in Christ. ಮತ್ತು ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿರುವ ಕಾರಣ ನಾವು ಎಲ್ಲರೂ ಸಹ ನಮಗೆ ಅವಶ್ಯಕತೆ ಉಂಟು. And the next gift we see, is gift of helps. We see in Romans 12:7. ರೋಮ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಂತ ಮತ್ತೊಂದು ವರ ಏನೆಂಬುದಾಗಿ ಹೇಳಿದ್ರೆ ಅದು ಸಭಾ ಸೇವೆಯನ್ನ ಮಾಡುವಂತ ಒಂದು ವರ. The ministry, let us wait on our ministry. ನಾವು ನಮಗೆ ನೇಮಿಸಲ್ಪಟ್ಟಂತ ಸೇವೆಯನ್ನ ಮಾಡುವುದರಲ್ಲಿ ತೊಡಗೋಣ. Ministry is a very broad term meaning service for the Lord. ಸೇವೆ ಮಾಡುವಂತ ಕಾರ್ಯ ಎಂಬುದಾಗಿ ಹೇಳುವಾಗ ಕರ್ತನಿಗೆ ಸೇವೆಯನ್ನ ಮಾಡುವಂತ ಒಂದು ಕಾರ್ಯ ಅದಾಗಿದೆ. It does not mean the office or duties of elders or any titles, but the person who has the gift of ministry has a servant heart. ಒಂದು ಹಿರಿತನ ಅಥವಾ ಹಿರಿಯರು ಎಂಬುದಾಗಿ ಹೇಳುವಾಗ ಏನೋ ಅದು ಒಂದು ಸ್ಥಾನವಲ್ಲ, ಅದು ಸೇವೆಯನ್ನ ಮಾಡುವಂತ ಮನೋಭಾವವನ್ನ ಹೊಂದಿರುವಂತದ್ದೇ ಆಗಿದೆ. He sees opportunity to be for the service and seizes that opportunity. ಸೇವೆಯನ್ನ ಮಾಡುವಂತ ಅವಕಾಶಗಳನ್ನ ಹುಡುಕುವಂತ ವ್ಯಕ್ತಿ ಆತನು ಆಗಿರುತ್ತಾನೆ. And this gift is not helping the poor or sick or orphan or widows, not help that kind of help. ಮತ್ತು ಈ ಸೇವೆಯು ಒಬ್ಬ ಬಡವನಿಗೆ ಕೊಡುವಂತ ವಿಷಯವಾಗಲಿ ಅಥವಾ ಆರೋಗ್ಯವಿಲ್ಲದಂತವನನ್ನ ನಡೆಸುವಂತದ್ದು ಆ ರೀತಿಯಾದಂತ ಸೇವೆ ಇದಲ್ಲ. These are the gift of showing mercy. It will coming later. ಈ ಸೇವೆ, ಈ ಒಂದು ವರಗಳು ಎಂಬುದಾಗಿ ಹೇಳುವಾಗ ಅದು ಅನುಕಂಪವನ್ನ ತೋರಿಸಿ ಅವರ ಮೇಲೆ ಕರುಣೆ ಇಡುವಂತದ್ದು, ಅದು ಆಮೇಲೆ ನಾವು ಕಲಿತೇವೆ ಅದರ ಕುರಿತಾಗಿ. This gift is to help those who are engaged in the spiritual ministry so that they can devote more time for the ministry. ಆತ್ಮೀಕ ಸೇವೆಯನ್ನ ಮಾಡ್ತಕ್ಕಂತ ಅವರನ್ನ ಉರಿದುಂಬಿಸುವಂತ, ಅವರನ್ನ ಪ್ರೋತ್ಸಾಹಿಸುವಂತ ಸೇವೆ ಇದಾಗಿರ್ತದೆ. In example, in Acts chapter 6 verses 2 to 4, we see they selected 7 men to wait on the table. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನಾವು ನೋಡುವಾಗ ಕೆಲವರನ್ನು ಅವರನ್ನ ಪ್ರೋತ್ಸಾಹ ನೀಡುವುದಕ್ಕೆ ಕೆಲವರನ್ನ ಆರಿಸಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. Because of that, in verse 7 we read, the word of God increased in Jerusalem. ಆ ಕಾರ್ಯವನ್ನ ಮಾಡಿದ್ರಿಂದ 7ನೇ ವಚನದಲ್ಲಿ 6ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ, ದೇವರ ವಾಕ್ಯವು ಪ್ರಬಲವಾಯಿತು ಮತ್ತು ಶಿಷ್ಯರ ಸಂಖ್ಯೆಯು ಬಹಳವಾಯಿತು ಎಂಬುದಾಗಿ ನಾವು ನೋಡ್ತೇವೆ. If those apostles and the leaders spend their time to minister in the table, this could have never been happened, because these people were helping them for them to get the time to go for the ministry. ಅಪೊಸ್ತಲರು ಅಥವಾ ಶಿಷ್ಯರು ಅವರು ಕೇವಲ ಒಂದು ಸ್ಥಳದಲ್ಲಿ ಅವರು ಇದ್ದುಕೊಂಡವರಾಗಿ ಅಲ್ಲಿ ರೊಟ್ಟಿ ಮುರಿಯುವಂತ ಒಂದು ಕಾರ್ಯವನ್ನು ಮಾಡಿಕೊಂಡಿದ್ದಿದ್ರೆ ಈ ಕಾರ್ಯವು ಆಗ್ತಾ ಇರಲಿಲ್ಲ. ಅವರು ಕೆಲವರನ್ನು ನೇಮಿಸಿ ಅವರು ಸೇವೆಗೆ ಕಳುಹಿಸಿದರು. During the first missionary journey, Paul and Barnabas took Mark to get them help in the ministry. ಮೊದಲನೇ ಸುವಾರ್ತೆಯ ಪ್ರಯಾಣದಲ್ಲಿ ಪೌಲನು ಮತ್ತು ಬಾರ್ನಬನು ಮಾರ್ಕನನ್ನ ಸಹಾಯಕ್ಕೋಸ್ಕರವಾಗಿ ಕರೆದುಕೊಂಡು ಹೋದರು. And we see Timothy and Erastus ministering to Paul. ತಿಮೋತಿ ಮತ್ತು ಎರೆಸ್ತನು ಪೌಲನು ಅವರಿಗೆ ಬೋಧನೆ ಕೊಡುವನ್ನು ನೋಡ್ತೇವೆ. And another important thing is, Genesis chapter 2 verse 18, we read, the purpose of God giving man a woman is, I will make a helper fit for him. ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನದಲ್ಲಿ ಸಹ ನೋಡುವಾಗ
ಸ್ತ್ರೀಯನ್ನ ಉಂಟು ಮಾಡುವಾಗ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡುವೆನು ಎಂಬುದಾಗಿ ದೇವರು ಹೇಳುವಂತದನ್ನು ನೋಡ್ತೇವೆ. Here, I would like to mention an important point. The help of wife helping their husbands to do the effective ministry, it goes in a long way. ಇಲ್ಲಿ ನಾನು ಒತ್ತಿ ಹೇಳುವಂತ ವಿಷಯ ಏನಂತಂದ್ರೆ, ಹೆಂಡತಿಯಾಗಿ ಪತ್ನಿಯಾಗಿ ಆ ಸೇವೆಯನ್ನ ಮಾಡುವಂತ ತನ್ನ ಗಂಡನಿಗೆ ಸಹಾಯ ಮಾಡುವಾಗ, ಸೇವೆ ಮಾಡುವಾಗ ಅದು ಎಷ್ಟೋ ಉತ್ತಮವಾದಂತ ದೀರ್ಘಾವಧಿಯ ಸೇವೆಯು ಅದಾಗಿರ್ತದೆ. In the beginning of the time, God has made a helper fit for the husband. ದೇವರ ವಾಕ್ಯದಲ್ಲಿ ಪ್ರಾರಂಭದಲ್ಲಿಯೇ ನಾವು ನೋಡ್ತೇವೆ, ಒಬ್ಬ ಸಹಕಾರಿಯನ್ನ ದೇವರು ಆದಾಮನಿಗೆ ಒದಗಿಸಿದನು. How important it will be, how blessed it will be if the wife supports her husband in the ministry. ಆದುದರಿಂದ ಸೇವೆ ಮಾಡುವಂತ ತನ್ನ ಗಂಡನಿಗೆ ಸೇವೆ ಮಾಡುವಂತ ಅಥವಾ ಪ್ರೋತ್ಸಾಹಿಸುವಂತ ಜವಾಬ್ದಾರಿಯು ಪತ್ನಿಯಾದಂತವಳಿಗೆ ಎಷ್ಟಾಗಿರ್ತದೆ ಆಲೋಚನೆ ಮಾಡ್ರಿ. The time of the Lord's servants are very precious. ಆ ದೇವರ ಸೇವೆಯ ಒಂದು ಕಾರ್ಯವಾದ ಬಹಳ ಅಮೂಲ್ಯವಾದಂತ ಒಂದು ಸಮಯ ಅದಾಗಿರ್ತದೆ. Those who have the gift of help should come forward to help them those who are in the ministry. ಸೇವೆ ಮಾಡ್ತಕ್ಕಂಥ ಸೇವಕರುಗಳಿಗೆ ಸಹಾಯ ಮಾಡುವಂತ ಸೇವೆಯನ್ನ ಮಾಡ್ತಕ್ಕಂಥವರು ಸಹ ಅವರು ಅದನ್ನ ಮಾಡುವಂತವರಾಗಿರಬೇಕು. See, I remember many years back, when the Lord's servants used to come and to preach for conventions in our place, all of us, used to be in one way or other helping them, making the hot water for them, or getting food for them, or polishing their shoes. There are a lot of small errands, but it will go a long way. ಅಲ್ಲಿ ನಾವು ಇಂದಿನ ದಿವಸಗಳಲ್ಲಿ ನಾವು ನೋಡುವಾಗ ಅನೇಕ ಕಡೆಗಳಿಂದ ಹೊರಭಾಗಗಳಿಂದ ಬಂದಂತ ಸೇವಕರುಗಳಿಗೆ ಅಲ್ಲಿ ಅವರಿಗೆ ಊಟ ತಿಂಡಿ ಸಿದ್ಧಪಡಿಸುವಂತದ್ದು, ಬಡಿಸುವಂತದ್ದು, ಅಥವಾ ಅವರ ಶೂಗಳನ್ನ ಪಾಲಿಶ್ ಮಾಡುವಂತ ಇಂಥ ಅನೇಕ ಸಣ್ಣ ಸಣ್ಣ ಕಾರ್ಯಗಳು, ಅದು ಎಷ್ಟೋ ಸೇವೆಯು ಮುಂದುವರಿಯುವ ಹಾಗೆ ಮಾಡುವಂತ ಉತ್ತೇಜನಕಾರಿಯಾದಂತ ಕಾರ್ಯ ಸೇವೆಯು ಅದಾಗಿರ್ತದೆ. Only now when I was studying this, only I realized that it is a gift given by the Lord. ನಾನು ಇದನ್ನ ಕಲಿಯುವಾಗಲೇ ನಾನು ಸಹ ತಿಳಿದುಕೊಂಡೆ, ಈ ವರವು ಅದು ಕರ್ತನಿಂದ ಕೊಡಲ್ಪಟ್ಟಂತ ವರವಾಗಿದೆ. And the next gift is the gift of showing mercy. ಮತ್ತೊಂದು ವರವನ್ನ ನಾವು ಆಲೋಚನೆ ಮಾಡುವಾಗ ಅದು ಕರುಣೆ ತೋರಿಸುವಂತ ಒಂದು ವರ ಅದಾಗಿದೆ. Romans 12:8, he that showeth mercy with cheerfulness. ರೋಮ ಪತ್ರಿಕೆ 12ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ರೋಮನ್ಸ್ 12:8 ನ ಬ್ರದರ್. 12ನೇ ಅಧ್ಯಾಯ 8ನೇ ವಚನ, ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. The Holy Spirit gives this gift to certain people to show mercy, those who suffer physically, mentally and emotionally. ಆ ಪವಿತ್ರಾತ್ಮನು ಯಾರು ಆ ಶಾರೀರಿಕವಾಗಿ, ಬೌದ್ಧಿಕವಾಗಿ ಅಥವಾ ಆತ್ಮಿಕವಾಗಿ ಬಲಹೀನರಾಗಿರ್ತಾರೋ ಅವ್ರನ್ನ ಉತ್ತೇಜನ ಪಡಿಸುವಲ್ಲಿ, ಕಷ್ಟದಲ್ಲಿರುವವರಿಗೆ ಉತ್ತೇಜನ ಪಡಿಸುವಂತ ಸೇವೆಯನ್ನು ಆತನು ಮಾಡುವಂತ ಆತನು ವರವನ್ನ ಕೊಟ್ಟಿದ್ದಾನೆ. Especially we have our fellow believers who need mercy. ಅನೇಕರು ನಮ್ಮ ಜೊತೆ ಸಹೋದರರಿಗೆ ಕರುಣೆ ಬೇಕಾಗಿರ್ತದೆ. Now we see the pandemic which is happening, what is happening among us. ಈಗ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಈ ಭಯಂಕರವಾದಂತಹ ಪಿಡುಗು ರೋಗದ ಕುರಿತಾಗಿ ನಾವು ಆಲೋಚಿಸುವಾಗ many of our fellow believers need help. ಅನೇಕ ನಮ್ಮ ಜೊತೆ ಸಹೋದರರಿಗೆ ಸಹಾಯವು ಅಗತ್ಯವಾಗಿದೆ. And it is and I think that God has given us this gift to every one of us. ಈ ಒಂದು ವರವನ್ನ ಪ್ರತಿಯೊಬ್ಬರಿಗೂ ನಮಗೆ ದೇವರು ಅನುಗ್ರಹಿಸಿದ್ದಾನೆ. All believers are required to show mercy, but Holy Spirit gives this spiritual gift to some people, but we are all bound to show mercy to others. ಇತರರಿಗೆ ನಾವು ಕರುಣೆ ತೋರಿಸುವುದರಲ್ಲಿ ಪವಿತ್ರಾತ್ಮ ನಮ್ಮೊಬ್ಬೊಬ್ಬರಿಗೂ ಸಹ ಈ ವರವನ್ನ ನಮಗೆ ಅನುಗ್ರಹಿಸಿದ್ದಾನೆ. And see, God gives gifts so that we can build up His church. ದೇವರು ನಮಗೆ ವರಗಳನ್ನು ಕೊಟ್ಟಿರುವಂತದ್ದು ಆತನ ಸಭೆಯ ಕಟ್ಟೋಣ ಕಾರ್ಯಕ್ಕೋಸ್ಕರವಾಗಿಯೇ. Many are of our fellow believers. We should not only show compassion through words, but also by works. ನಮ್ಮ ಅನೇಕ ಜೊತೆ ಸೇವಕರನ್ನ ಅಥವಾ ಜೊತೆ
ವಿಶ್ವಾಸಿಗಳನ್ನ ನಾವು ಉತ್ತೇಜಿಸುವಾಗ ನಾವು ಕೇವಲ ಬಾಯಿ ಮಾತಿನಿಂದ ಉಪಯೋಗಿಸುವಂತದ್ದಲ್ಲ, ಆ ಕಾರ್ಯಗಳ ಮೂಲಕವಾಗಿಯೂ ಸಹ ನಾವು ಮಾಡಬೇಕಾಗಿರ್ತದೆ. Example, to show help those who are alone. ಆ ಏಕಾಂತದಲ್ಲಿ ಅಥವಾ ಏಕಾಂಗಿಯಾಗಿ ಇರುವಂತವರಿಗೆ ನಾವು ಸಹಾಯ ಮಾಡುವಾಗ, Also children without proper clothes, ಸರಿಯಾದ ಬಟ್ಟೆ ಇಲ್ಲದಂತ ಮಕ್ಕಳು ಇರುವಾಗ, sick people who need some help. ರೋಗಿಗಳಾಗಿರುವಂತ ಜನರಿಗೆ ಅವರಿಗೆ ಅವಶ್ಯಕತೆ ಕಂಡು ಬರ್ತದೆ. See, some of them may not be able to go out and buy things or do their errands, but we can help them and show mercy to them. ಕೆಲವರಿಗೆ ಹೊರಗೆ ಹೋಗಿ ಅವರ ವಸ್ತುಗಳನ್ನ ಕೊಂಡುಕೊಂಡು ಬರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತ ಒಂದು ಸಂಗತಿಗಳಲ್ಲಿ ನಮ್ಮ ಸಹಾಯವು ಅವರಿಗೆ ಕೊಡಬಹುದಾದಂತ ಒಂದು ಸನ್ನಿವೇಶಗಳು ಸಿಗ್ತವೆ. In the scriptures we see 2 Timothy chapter 1 verses 16 to 18. Onesiphorus means help bringer or mercy doer. ಎರಡನೇ ತಿಮೋತಿ ಪತ್ರಿಕೆ 1ನೇ ಅಧ್ಯಾಯ verse 16 and 8 to 18. 16ರಿಂದ 18ನೇ ವಚನದವರೆಗೆ ನಾವು ನೋಡುವಾಗ ಅಲ್ಲಿ ಒನೇಸಿಫೋರನ ಕುರಿತಾಗಿ ನಾವು ನೋಡ್ತೇವೆ. When Paul was in prison, people kept away out of fear, but Onesimus found him and showed mercy to Paul. ಪೌಲನು ಸೆರೆಮನೆಯಲ್ಲಿದ್ದಾಗ ಜನರು ಆತನ ಬಳಿಗೆ ಬರದೇ ಇದ್ರು ಸಹ ಒನೇಸಿಮನು ಆತನು ಸಹಾಯವನ್ನು ನೀಡುವುದಕ್ಕಾಗಿ ಬಂದನು. We read that in Romans 8:12-8, show mercy with cheerfulness. ರೋಮ 8:12 and 8. 12 chapter 12 verse 8. We read in the beginning, show mercy with cheerfulness. ರೋಮ ಪತ್ರಿಕೆ 12ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ ಕಷ್ಟದಲ್ಲಿ ಇರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ ಎಂಬುದಾಗಿ ನಾವು ನೋಡ್ತೇವೆ. Example, children should look after their aged parents with cheerfulness. ಮಕ್ಕಳು ತಮ್ಮ ವಯಸ್ಸಾದಂತ ತಂದೆ ತಾಯಿಗಳನ್ನ ನೋಡುವಾಗ ಸಂತೋಷದಿಂದ ಅವರನ್ನ ಉಪಚಾರ ಮಾಡುವಂತ ಅವರು ಆಗಿರಬೇಕು. Very sad to note that today's culture, that culture of looking after our aged parents is going. They are put into some homes now. ಬಹಳ ದುಃಖಕರವಾದಂತ ವಿಷಯ ಇದಾಗಿದೆ. ವಯಸ್ಸಾದಂತ ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂತ ಒಂದು ಕಾರ್ಯವು ಈಗ ಕಂಡು ಬರ್ತಾ ಇಲ್ಲ. ತೆಗೆದುಕೊಂಡು ಹೋಗಿ ವೃದ್ಧಾಶ್ರಮಗಳಿಗೆ ಸೇರಿಸುವಂತದನ್ನ ನಾವು ನೋಡ್ತೇವೆ. But we should also realize that if we don't show mercy to our parents, our children, when we reach that stage, is definitely the history will repeat. ನಾವು ನಮ್ಮ ತಂದೆ ತಾಯಿಗಳಿಗೆ ಈ ರೀತಿಯಾಗಿ ನಾವು ನೋಡಿಕೊಳ್ಳದೇ ಇದ್ದರೆ ಇತಿಹಾಸವು ಪುನರಾವರ್ತನೆಯಾಗಿ ತಿರುಗಿ ನಾವೇ ಮುಪ್ಪಾದಾಗ ನಮ್ಮ ಮಕ್ಕಳು ಸಹ ಇದೇ ಪ್ರಕಾರವಾಗಿ ನಮ್ಮನ್ನ ಉಪಚರಿಸುವಂತ ರೀತಿಯು ಬರುತ್ತದೆ. We can say that the times are changed, but the showing mercy and the love towards our own parents and our people, that will not change. Even the circumstances may not. We cannot be, get away from these responsibilities God has given to us. ಕಾಲವು ಬದಲಾಗಿದೆ ಎಂಬುದಾಗಿ ನಾವು ಹೇಳ್ಬೋದು. ಆದರೆ ದೇವರು ನೇಮಿಸಿರುವಂತ ಈ ಒಂದು ಜವಾಬ್ದಾರಿಯು ಇದರಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಮಗಿರುವಂತ ಸಹಾಯ ಅಥವಾ ಸೇವೆ ಮಾಡುವಂತ ಈ ಒಂದು ಕಾರ್ಯವನ್ನ ನಾವು ಮಾಡುವಂತವರಾಗಿರಬೇಕು. It is not that we meet as children of God Sunday morning and afterwards we just get away. No, that is not expected of us. God has given us, and each one of us has been given this for some gift or other. ನಾವು ಕೇವಲ ಭಾನುವಾರ ಬೆಳಿಗ್ಗೆ ಮಾತ್ರ ಆತನ ನೆನೆಸಿ ಹೊರಟು ಹೋಗುವಂತದ್ದಲ್ಲ. ಪ್ರತಿಯೊಬ್ಬ ವಿಶ್ವಾಸಿಗೂ ಸಹ ದೇವರು ಇಂತಹ ವರಗಳನ್ನ ಕೊಟ್ಟಿದ್ದಾನೆ. ನಾವು ಇತರ ವಿಶ್ವಾಸಿಗಳಿಗೆ ಅದನ್ನ ಹಂಚಿಕೊಳ್ಳುವಂತವರಾಗಿರಬೇಕು. As the time is almost gone, we will see the next gifts, God willing, tomorrow. ಈಗಾಗಲೇ ಸಮಯ ಆಗಿರುವುದರಿಂದ ನಾಳೆ ಇನ್ನಿತರ ವರಗಳ ಕುರಿತಾಗಿ ನಾವು ಕಲಿಯುವಂತವರಾಗಿರುತ್ತೇವೆ. May His name be glorified. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. Thanks.